ಸಭೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದನ್ನ ಸಹಿಸ್ಕೊಳ್ಳುವಂತ ಚಾನ್ಸೇ ಇಲ್ಲ ಈ ಸಭೆ ಒಳಗಡೆ. ಹಂಗಾಗಿ ಈ ಸಭೆ ನಾನು ಮೊಟ್ಟ ಮೊದಲು ಬಂದು ನಾನು ಇರುವಂತ ಮನೆ ಒಳಗಡೆ ಸುರೇಖಾ ಸಿಸ್ಟರ್ ಅವರಿದ್ರು. ನಾನು ಬರೋದಕ್ಕಿಂತ ಮುಂಚೆ ಆ ಮನೆ ಬಾಜದಲ್ಲಿ ನಮ್ಮ ಪಾಡಿಗೆ ನಾವು ಪ್ರೇಯರ್ ಮಾಡ್ತಾ ಇರ್ತಿದ್ದೆವು. ನನ್ನ ಗುರಿ ಹೆಂಗದ ಅಂತಂದ್ರೆ ನಾನು ಕರೆಕ್ಟ್ ಆಗಿ ನಡ್ಕೋಬೇಕು, ನಮ್ಮ ಚರ್ಚಿನ ಬರೋರಿಗೆ ಕರೆಕ್ಟ್ ಆಗಿ ನಡೆಸಬೇಕು, ಮತ್ತು ಅವರು 1 ವರ್ಷ 2 ವರ್ಷದೊಳಗಡೆ ಅವ್ರ ಬ್ಲೆಸ್ಸಿಂಗ್ ಹೊಂದ್ಕೊಳ್ಬೇಕು, ಅವ್ರ ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕು. ಅವ್ರು ಯಾವ ಉದ್ದೇಶದಿಂದ ಸಭೆ ಬಂದಿದಾರೋ ಅವ್ರು ಕರೆಕ್ಟ್ ಆಗಿ ಬಂದ್ರೆ ಅವ್ರಿಗೆ ಒಳ್ಳೇದಾಗ್ತದೆ. ಇಷ್ಟ ಬಂದಾಗ ಬಂದ್ರೆ ಒಳ್ಳೇದಾಗಲ್ರಿ. ಹೊಸವರು ಅವ್ರಿಗೆ ಏನು ಯೇಸುವಿನ ಬಗ್ಗೆ ಗೊತ್ತಿಲ್ಲ. ಅವ್ರೊಂದ್ 2 ತಿಂಗಳು 3 ತಿಂಗಳು 1 ವರ್ಷ 2 ವರ್ಷ ದೇವ್ರು ಸುಮ್ಮನೆ ಕೊಡ್ತಾನೆ. ಇವ್ರು ಸರಿ ಪಡಿಸ್ಕೊತಾರೇನೋ, ಇವ್ರು ಮುಂದೆ ಚಲೋ ಬರ್ತಾರೇನೋ, ಚಲೋ ಇರ್ತಾರೇನೋ ಅಂತ ಅಂದ್ಬಿಟ್ಟು ದೇವ್ರು ಎಲ್ಲ ಒಳ್ಳೇದು ಮಾಡ್ತಾ ಇರ್ತಾನೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ನಾವ್ ಇಷ್ಟ ಬಂದಂಗೆ ನಡ್ಕೊತೇವೆ ಅಂತಂದ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ, ಈ ಪಾಸ್ಟರ್ ಸ್ವಲ್ಪ ಚಲೋ ಇಲ್ಲ, ಈ ಸಭೆಯಲ್ಲಿ ಇರುವಂತ ಜನನೂ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಕೆತ್ತು ಬಿಸಾಡ್ತಾನೆ. ಹಂಗಾಗ್ಬಾರ್ದು ನಮ್ಮ ಸೇವೆ ಹಂಗಾಗ್ಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು, ನಾವು ಸಭೆಗೆ ಕರೆಕ್ಟ್ ಟೈಮ್ ಬರಬೇಕು. ದೇವರ ವಾಕ್ಯ ಭಾಗವನ್ನ